ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ನಾವು ಬೇರೆಯವರಿಗೆ ಸಂತೋಷವನ್ನ ಉಂಟು ಮಾಡಿಸಿದಾಗ ನಮಗೆ ಇನ್ನಷ್ಟು ಸಂತೋಷವಾಗತ್ತಂತೆ. ಅದೇ ನಿಜವಾದ ಆನಂದ ಅಂತ ಹೇಳ್ತಾರೆ. ಬನ್ನಿ, ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ತಮಗೆ ಆದರದ ಸ್ವಾಗತ ಗುರುಜಿ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನಮಸ್ಕಾರ ಗುರುಜಿ. ಇವತ್ತು ಮಂಗಳವಾರ, ಹಾಗೆ ನಿನ್ನೆ ಅಷ್ಟೇ ಹೇಳಿದ್ದೀರಾ ಇವತ್ತು ನರಸಿಂಹ ಜಯಂತಿ ಬಹಳಾನೇ ವಿಶೇಷ ಅಂತ. ಅದರ ಕುರಿತು ಏನಾದ್ರು ತಿಳಿಸ್ಕೊಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತು ಸಾಕ್ಷಾತ್ ನರಸಿಂಹಸ್ವಾಮಿಯ ಜಯಂತಿ. ಈ ನರಸಿಂಹಸ್ವಾಮಿ ಜಯಂತಿಯಲ್ಲಿ ನಾವು ಕೃಪಾ ಕಟಾಕ್ಷ ನರಸಿಂಹ, ಈ ನರಸಿಂಹ ಅನ್ನೋದು ಎಲ್ಲಿಂದ ಬಂತು? ಸಾಕ್ಷಾತ್ ಒಂದು ನಕ್ಷತ್ರ ಸ್ವರೂಪದಲ್ಲಿ ಉದ್ಭವಿಸ್ತಕ್ಕಂಥ ಒಂದು ರಾಕ್ಷಸ. ಆ ರಾಕ್ಷಸನ ಸಂಹಾರಕ್ಕೋಸ್ಕರ ಬಂದಿರತಕ್ಕಂಥದ್ದು. ಆ ನಕ್ಷತ್ರ ವಿಶೇಷವಾಗಿ ಬಂದಿರತಕ್ಕಂಥ ಮೊದಲನೇ ಅವತಾರ ಅಂದರೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು. ನರಸಿಂಹ ಅನ್ನೋದು ಚತುರ್ಥಾನುಗ್ರಹ ಸಿದ್ಧಿ. 4ನೇ ಅವತಾರದಲ್ಲಿ ಸಾಕ್ಷಾತ್ ನರ ಮತ್ತು ಸಿಂಹನ ಸ್ವರೂಪದಲ್ಲಿ, ಉಗ್ರ ಸ್ವರೂಪದಲ್ಲಿ ಕೂತಿದ್ದಾನೆ. ಈ ಉಗ್ರ ಸ್ವರೂಪ ಬಂದಿರತಕ್ಕಂಥ ಈ ನರಸಿಂಹನ ಅನುಗ್ರಹ ಪಡೆದಿರತಕ್ಕಂಥದ್ರಲ್ಲಿ ನಾವೇನು ಮಾಡ್ತೀವಿ? ರಾಹು ಕೇತುಗಳ ಸಂಗಮ. ಶನಿ ಅಂದರೆ ನೋಡಿ, ರಾಹು ಬಂದು ಮೇಲ್ಭಾಗದ ತಲೆ, ಕೆಳಭಾಗದಲ್ಲಿ ಬಾಲ ಇರತಕ್ಕಂಥದ್ದು ದೇಹ ಕೇತು, ಹೌದಾ? ಇದೇ ರೀತಿಯಾಗಿ ರಾಹು ಕೇತು ಅಂದರೆ ಮೇಲ್ಭಾಗದಲ್ಲಿರ್ತಕ್ಕಂಥ ರಾಹು ತತ್ವದಲ್ಲಿ ಸಾಕ್ಷಾತ್ ನರಸಿಂಹ ಅಂದರೆ ಮೇಲ್ಭಾಗದಲ್ಲಿ ಸಿಂಹದ ತಲೆ, ಕೇತು ಭಾಗದಲ್ಲಿ ದೇವತಾ ಮೂರ್ತಿ, ಕೆಳಭಾಗದಲ್ಲಿ ಮನುಷ್ಯ ದೇಹ, ಎರಡೂ ಸೇರಿದಾಗ ಶನಿ ಅಂಶ. ಅದಕ್ಕೆ ನರ ಮತ್ತು ಸಿಂಹ. ಗಣೇಶನಿಗೂ ಹಾಗೆ ಅಲ್ವಾ? ರಾಹು ಭಾಗದಲ್ಲಿ ಆನೆ, ಕೆಳಭಾಗದಲ್ಲಿ ದೇವತಾನುಗ್ರಹದ ಮನುಷ್ಯ, ಎರಡೂ ಸೇರಿದಾಗ ಕೇತು ಅಂಶಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗಣೇಶ. ಆಂಜನೇಯ ಕಪಿಶ್ರೇಷ್ಠ, ರಾಹು ತತ್ವದಲ್ಲಿ ಕೋತಿ, ಕೆಳಭಾಗದಲ್ಲಿ ಕಪಿಶ್ರೇಷ್ಠರಾಗಿರ್ತಕ್ಕಂಥ ದೇಹ ಸ್ವರೂಪ ಸಾಕ್ಷಾತ್ ದೇವತಾ ಪುರುಷ. ಅದಕ್ಕೆ ಆಂಜನೇಯ ಅಂತಾದ, ಮಾರುತಿ ಅಂತಾದ, ಹನುಮಂತ ಅಂತಾದ. ಈ ರೀತಿ ಎಲ್ಲ ದೇವತೆಗಳ ಸ್ವರೂಪದಲ್ಲಿ ಕೂತಿರ್ತಕ್ಕಂಥದ್ದು ವರಹ ಸ್ವಾಮಿ, ಹೈಗ್ರೀವ, ಹೀಗೆ ಶುಕಮುನಿಗಳು ಒಂದೊಂದಾಗಿ ಬಂದಿರತಕ್ಕಂಥ ಈ ನರಸಿಂಹ ಸ್ವರೂಪದಲ್ಲಿ ಮಹಾವಿಷ್ಣುನೇ ಅವತಾರ ತೆಗೆದಿರೋದ್ರಿಂದ ಅಂಥ ಒಂದು ಅವತಾರ ಸ್ವರೂಪ 4ನೇ ತತ್ವ. 4 ಯಾವತ್ತು ರಾಹು ತತ್ವ ಅಂತ ಕರಿತೀವಿ, ಅಂದರೆ ಉಗ್ರ ಸ್ವರೂಪ. ಎಷ್ಟೋ ಯುಗಗಳಿಗೆ ಸಾಗಿರ್ತಕ್ಕಂಥ ವಿಶೇಷ ಅಂಶ. ನರಸಿಂಹ ಇವತ್ತವರೆಗೂ ಜೀವಂತವಾಗಿರ್ತಕ್ಕಂಥ ಶಕ್ತಿ ಎಲ್ಲಿದೆ? ಒಂದು ಅಹೋಬಿಲದಲ್ಲಿದೆ. ಅಹೋಬಿಲ ಅಂದರೆ ದೊಡ್ಡದಾಗಿರ್ತಕ್ಕಂಥ ಬಿಲ ಸ್ವರೂಪದಲ್ಲಿ. ಅಹೋ ಅಂದರೆ ದೊಡ್ಡದಾಗಿ, ಬಿಲ ಅಂತಕ್ಕಂಥದ್ದು ಗುಹೆ, ಗುಹಾಂತರದಲ್ಲಿ ವಾಸವಾಗಿರ್ತಕ್ಕಂಥ ನರಸಿಂಹ ಸುದರ್ಶನ ಚಕ್ರವನ್ನು ಇಟ್ಟು ಬಂಧನ ಮುಕ್ತಿಯನ್ನು ಪಡೆದಿರತಕ್ಕಂಥವನು ಪರಿವರ್ತನಾ ಸ್ವರೂಪಕ್ಕೆ ಆದಿಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡೋದೇ ನರಸಿಂಹ. ಇಂಥ ಒಂದು ನರಸಿಂಹನಿಗೆ ಸೌರಮಾನ ಅಂದರೆ ಸಾಕ್ಷಾತ್ ಸೂರ್ಯನಾರಾಯಣ ಸ್ಮರಣೆಯನ್ನು ಮಾಡಿಕೊಂಡಾಗ ನಾವುಗಳು ಏನು ಹೇಳ್ತೀವಿ? ಈ ಆಂಧ್ರ ಮತ್ತು ಕರ್ನಾಟಕ ಯಾವತ್ತಿದ್ರೂ ಚಂದ್ರಮಾನದಲ್ಲಿ ಪರಿವರ್ತನೆ ಮಾಡ್ಕೊತೀವಿ. ತಮಿಳುನಾಡು ಮತ್ತು ಕೇರಳ ಸೌರಮಾನವನ್ನು, ಉತ್ತರಾಖಂಡವನ್ನು ಮಾಡ್ಕೊಳ್ತಕ್ಕಂಥವನು ಅಂಥ ಒಂದು ಪರಿಸ್ಥಿತಿ ಸೌರಮಾನ ಅಂದರೆ ಸೂರ್ಯನ ಅಂಶವನ್ನು ಪರಿಪೂರ್ಣವಾಗಿ ನಂಬಿಕೊಂಡು ಮಾಡ್ತಾರೆ. ಸೂರ್ಯನ ಯಾವತ್ತು ಸೂರ್ಯ ರೇಷ್ಮೆ ಕಿರಣಗಳನ್ನು ಬರ್ತಾ ಹೋದಾಗ, ಸೂರ್ಯ ಕಿರಣಗಳು ಮಂಗಳವಾರವೇ ಬಿದ್ದಾಗ, ಮಂಗಳವಾರ ಮಂಗಳಕರವಾದಾಗ, ಮಂಗಳವಾರದ ದಿನ ಸಾಕ್ಷಾತ್ ನರಸಿಂಹ ದಿನವೇ ಆದಾಗ, ಇಂಥ ಒಂದು ಸೌರಮಾನ ಯುಗದಲ್ಲಿ ಪರಿಪೂರ್ಣ ಅನುಗ್ರಹವನ್ನು ಪಡೆದಿದ್ದಾಗ ನಾವುಗಳು ವಕ್ರ ತ್ಯಾಗವನ್ನು ಮಾಡಿರತಕ್ಕಂಥ ಶನೇಶ್ವರನು ಎಲ್ಲಿ ತ್ಯಾಗ ಮಾಡಿದ? ಅವನು ಕನ್ಯಾ ರಾಶಿಯಲ್ಲಿ ವಕ್ರ ತ್ಯಾಗವನ್ನು ಮಾಡಿದಾಗ ಅವನು ತುಲಾರಾಶಿಯ ಮುಂದಿನ ಭಾಗದ ನೋಡ್ತಾನೆ, ಅಂದರೆ ಫೈನಾನ್ಸ್ ಬಗ್ಗೆ ನೋಡ್ತಾನೆ. ತುಲಾರಾಶಿಯ ತಕ್ಕಡಿಗಳು ಒಂದು ಕಡೆ ಪಾಪ, ಒಂದು ಕಡೆ ಪುಣ್ಯ. ಪಾಪ ಪುಣ್ಯಗಳ ಮಧ್ಯದಲ್ಲಿ ನೋಡಿರ್ತಕ್ಕಂಥ ಈ ತುಲಾಭಾರಕ್ಕೆ ಸಾಕ್ಷಿ ರೂಪವಾಗಿ ನರಸಿಂಹ. ಅದಕ್ಕೆ ಎಷ್ಟೋ ಜನಕ್ಕೆ ಏನು ಹೇಳಿದ್ದೀನಿ? ನರಸಿಂಹ ಅವತಾರವನ್ನು ತೆಗೆದಿರ್ತಕ್ಕಂಥ ಈ ಉಗ್ರ ಸ್ವರೂಪ ಎಲ್ಲರ ಮನೆಗೂ ಕೋಪ. ನರಸಿಂಹಸ್ವಾಮಿಗೆ ಇವತ್ತು ಜಯಂತಿ. ಇಂಥ ಒಂದು ಜಯಂತಿಯಲ್ಲಿ ಯಾರ್ಯಾರ ಮನೆಯಲ್ಲಿ ನರಸಿಂಹಸ್ವಾಮಿ ಮನೆ ದೇವರು, ಯಾರ್ಯಾರ ಮನೆ ಲಕ್ಷ್ಮೀ ನರಸಿಂಹಸ್ವಾಮಿ ಮನೆ ದೇವರು, ಯಾರ್ಯಾರ ಮನೆ ಉಗ್ರ ನರಸಿಂಹಸ್ವಾಮಿ ಮನೆ ದೇವರು, ಯಾರ್ಯಾರಿಗೆ ಹಿರಣ್ಯ ನರಸಿಂಹಸ್ವಾಮಿ ಮನೆ ದೇವರು. ಒಬ್ಬರೇ ನರಸಿಂಹಸ್ವಾಮಿ ಹಿರಣ್ಯ ವಧವನ್ನು ಮಾಡಿದಾಗ ಹಿರಣ್ಯ ನರಸಿಂಹ, ಲಕ್ಷ್ಮಿಯನ್ನು ತೊಡೆ ಮೇಲೆ ಕೂತ್ಕೊಂಡಾಗ ಚಂಚು ಲಕ್ಷ್ಮಿಯನ್ನು ಪರಿಪೂರ್ಣವಾಗಿ ಕೂತ್ಕೊಂಡಾಗ, ದೇಹ ಸ್ಥಿರವಾಗಿ ಕೂತ್ಕೊಂಡಾಗ, ಕಾಮ ಅಪೇಕ್ಷೆಯನ್ನು ಪರಿವರ್ತನೆ ಮಾಡಿದಾಗ ಲಕ್ಷ್ಮೀ ನರಸಿಂಹ. ಉಗ್ರವಾಗಿ ಕೂತಿದ್ದಾಗ ಕಂಬದ ನರಸಿಂಹ,
ಆ ಉಗ್ರತನವನ್ನ ಕಂಬದಿಂದ ಬಂದಿರೋದ್ರಿಂದ ಸ್ವಾತಿ ನರಸಿಂಹ. ಅದಕ್ಕೋಸ್ಕರ ಈ ಒಂದು ನರಸಿಂಹನಿಗೆ ಹುಟ್ಟುಹಬ್ಬದ ಆಚರಣೆಗೆ ತಮ್ಮೆಲ್ಲರಿಗೂ ಪರಿಪೂರ್ಣವಾದ ಸ್ವಾಗತ. ಆರಂಭಪೂರ್ವಕವಾಗಿರ್ತಕ್ಕಂಥ ಈ ಸೌರಮಾನಕ್ಕೆ ಮಂಗಳವಾರವೇ ಬಿದ್ದಾಗ ಏನು ಧ್ವಂಸ ದಾರಿದ್ರ್ಯಂ ಪರಿನಾಶನಾರ್ಥಂ. ಪ್ರತಿಯೊಂದು ಹೊಸಲಲ್ಲೂ ಅರ್ಶಿನ ಕುಂಕುಮ ಹಚ್ಚದೇ ಇದ್ರೆ ಜೀವನದಲ್ಲಿ ದಾರಿದ್ರ್ಯ ಹೋಗಲ್ಲ. ದಾರಿದ್ರ್ಯಂ ಪರಿನಾಶನಾರ್ಥಂ ಅಂದರೆ ಅರ್ಶಿನವನ್ನು ಹಾಕಿದಾಗ ಇರುವೆ ಕೂಡ ಒಳಭಾಗದಲ್ಲಿ ಬರೆದಿದ್ದಾಗ ಕಾಮ ಕ್ರೋಧ ಲೋಭ ಮೋಹ ಮದವಾತ್ಸರ್ಯ ಅರಿಷಡ್ವರ್ಗಳು ಕಂಟ್ರೋಲ್ ಮಾಡತಕ್ಕಂಥ ಕೆಪಾಸಿಟಿ ಸಾಕ್ಷಾತ್ ಹೊಸಲಲ್ಲೇ ಇದೆ. ಅದಕ್ಕೆ ಗಂಡ ಹೊರಭಾಗದಲ್ಲಿ ಹೋಗೋಕ್ಕೆ ಮೊದಲು ಬರಭಾಗಕ್ಕೆ ಬರೋಕ್ಕೆ ಮೊದಲು ಹೊಸಲಿನ ಮೇಲೆ ಕಾಲಿಡಕ್ಕೆ ಮೊದಲು ಹರಿದ್ರಾಲಂಕಾರಂ ನರಸಿಂಹಭೂಷಿತ ಕುಂಕುಮಾಲಂಕಾರಂ ಲಕ್ಷ್ಮೀ ಪೂಜಿತ. ಲಕ್ಷ್ಮೀ ನರಸಿಂಹ ವಾಸಸ್ಥಳೇ ಸಾಕ್ಷಾತ್ ಹೊಸಲಲ್ಲಿ ವಾಸವಾಗಿರ್ತಾರೆ. ಅಂತಹ ಒಂದು ಲಕ್ಷ್ಮೀ ನರಸಿಂಹನ ಕೃಪಾ ಕಟಾಕ್ಷ ಇವತ್ತಿನ ಸ್ಮರಣೆ. ದಯವಿಟ್ಟು ಇವತ್ತು ಆ ಶಂಕು ಬಗ್ಗೆ ವಿಚಾರ ಹೇಳಿದೆ, ಆ ಶಂಕು ಬಗ್ಗೆ ನೀರು ಹಾಕಕ್ಕೆ ಹೇಳಿದೆ, ಒಳಭಾಗದಲ್ಲಿ ಅಕ್ಷತೆ ಕಾಳನ್ನು ಹಾಕಕ್ಕೆ ಹೇಳಿದೆ. ಯಾತಕ್ಕೆ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಆರ್ಡಿನರಿ ಶಂಕು ಆದರೂ ಸರಿ, ಬಲಮುರಿ ಶಂಕು ಆದರೂ ಸರಿ, ಎಡಮುರಿ ಶಂಕು ಆದರೂ ಸರಿ, ಶಂಕುನೇ. ಅಂದರೆ ನೀರಿನ ಭಾಗದಲ್ಲಿ ಕಪ್ಪೆ ಚಿಪ್ಪಿನ ಮುಖಾಂತರವಾಗಿ ಹವಳ ಆಕರ್ಷಣೆ ಮಾಡಿರತಕ್ಕಂಥ ಶಂಕು ಒಳಭಾಗದಲ್ಲಿ ಶಂಕು ಹುಳ ಅಂತ ಕರಿತೀವಿ. ಏನದರ ಅರ್ಥ? ಆ ಶಂಕು ಹುಳ ಬಂದಿರತಕ್ಕಂಥ ಶಾಪ ಯಾರ ಮುಖಾಂತರ? ಇದೇ ನರಸಿಂಹನ ಮುಖಾಂತರ. ಯಾರ ನರಸಿಂಹನ ಶಾಪ ಹಾಕಿದ್ದು, ಯಾರು ಶಂಕುಗಳಾಗಿದ್ದು, ಅದಕ್ಕೆ ಮಹಾವಿಷ್ಣು ಯಾವ ಮನೆಯಲ್ಲಿ ಶಂಕು ಇರುತ್ತೋ, ಶಂಕು ಊದ್ರೂ ಅಷ್ಟೇ ಊದ್ದೇ ಇದ್ರೂ ಅಷ್ಟೇ ಮನೆಯಲ್ಲಿ ನೀರು ಹಾಕಿದ್ರೆ ಸಾಕು ದಾರಿದ್ರ್ಯ ಹೋಗುತ್ತೆ. ಹೇಗೆ ಎತ್ತ ಅಂತ ತಿಳ್ಕೊಳಕ್ಕೆ ನೀವೆಲ್ಲ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ.